ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಕ್ಷತಾ ಕನ್ನಡ ವ್ಲಾಗ್. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಎಲ್ರಿಗೂ ನಮ್ಮಪ್ಪ ರಾಯ ರಾಘವೇಂದ್ರ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇದು ಇವತ್ತಿನ ಸಂಕ್ರಾಂತಿ ಹಬ್ಬದ ವ್ಲಾಗ್. ಹಾಗೆ ಒಂದು ಸ್ವಲ್ಪ ನಾನು ಪಾಪುಗೆ ಅಂತ ಪ್ರಾಡಕ್ಟ್ಸು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದನ್ನು ಹಾಕಿದ್ದೀನಿ, ಅನ್ಪ್ಯಾಕ್ ಮಾಡಿರೋದು. ಅದು ಒಂದು ಸಲ ನೋಡಿ. ನಮ್ಮ ಪಾಪು ಬೆಳಿಗ್ಗೆನೇ ದೇವ್ರ ಸಾಂಗ್ ಹಾಕಿದ್ದಾನೆ, ನೋಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಮೇಡ್ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತಲ್ವ, ಅದಕ್ಕೆ ನಾನು ಹಬ್ಬ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ನಾನೇ ಕಸ ಗುಡಿಸಿ ಮನೆನ ಕ್ಲೀನ್ ಮಾಡಿಕೊಂಡೆ. ಅವ್ರು ಬಂದರೂ ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಮತ್ತು ಅವ್ರ ಕೆಲಸನೂ ನಿಧಾನಕ್ಕೆ ಮಾಡ್ತಾರೆ, ಬಟ್ ಕ್ಲೀನಾಗಿ ಮಾಡ್ತಾರೆ ಪಾಪ. ಅದ್ರ ಬಗ್ಗೆ ಮಾತೇ ಇಲ್ಲ. ನನಗೆ ಸ್ವಲ್ಪ ಲೇಟ್ ಆಗುತ್ತೆ ಪಾಪ, ಅವರೆಲ್ಲ ಕಡೆನೂ ಕೆಲಸ ಮಾಡ್ಕೊಂಡು ಬರಬೇಕಲ್ವಾ. ಅದಕ್ಕೇ ಇಲ್ಲಿ ರಘು ಹಾಲು ತರೋಕ್ಕೆ ಮತ್ತು ಹೂವೆಲ್ಲ ತರೋಕ್ಕೆ ಹೋಗಿದ್ರು. ಪಾಪುನ ನಾನು ವಾಕರಲ್ಲಿ ಹಾಕ್ಬಿಟ್ಟು ಮನೆ ಕಸ ಗುಡಿಸ್ಕೊಂಡು ಅದೆಲ್ಲ ಒರೆಸ್ಕೊಂಡ್ಬಿಟ್ಟೆ. ಎಷ್ಟು ಬೇಗ ಆಗೋಗ್ಬಿಡತ್ತೆ, ತೊಂದರೆ ಇಲ್ಲ. ಬಟ್ ಅವನೊಂದೊಂದ್ಸಲ ಹಠ ಮಾಡ್ತಾನಲ್ಲ, ಆವಾಗ ಮಾತ್ರ ಕಷ್ಟ ಆಗುತ್ತೆ ಅಷ್ಟೇ. ಹಾಗೆ ಸ್ನಾನನೂ ಮಾಡ್ಕೊಂಡು ಬಂದು ನಾನು ಹೊಸ್ಲಿಗೆ ಇಲ್ಲಿ ಹೊಸ್ಲು ತೊಳ್ಕೊಂಡು ಅರಿಶಿನ ಕುಂಕುಮ ಹಾಕ್ಕೊತಾ ಇದ್ದೀನಿ. ವಾರದಲ್ಲಿ ನಾನು 2 ದಿವಸ ಹಿಂಗೆ ಮಾಡ್ಕೊಂಬಿಡ್ತೀನಿ. ಹಂಗೆ ನನಗೆ ರಂಗೋಲಿ ಕೈಯಲ್ಲಿ ನೀಟಾಗಿ ಹಾಕೋಕ್ಕೆ ಬರಲ್ಲ. ನಾನು ಅದೇ ರೆಡಿಮೇಡ್ ರಂಗೋಲಿ ಥರ ಹಾಕೋದು ಬರುತ್ತಲ್ಲ, ಅದರಲ್ಲಿ ಹಾಕ್ಕೊಂಡು ಇಲ್ಲಿ ದೇವರಿಗೆಲ್ಲ ಹೂವು ಹಾಕ್ಕೊಂಡೆ. ಇವತ್ತು ನಾನು 2 ಕಡೆನೂ ಪೂಜೆ ಮಾಡಿಕೊಂಡೆ ಒಂದೇ ಸಲನೇ. ರಾಘವೇಂದ್ರ ಹತ್ರನೂ ಪೂಜೆ ಮಾಡಿಕೊಂಡೆ, ಇಲ್ಲೂ ಪೂಜೆ ಮಾಡಿಕೊಂಡೆ. ರಘು ಎಲ್ಲನೂ ತೊಗೊಂಬಂದಿದ್ರು, ಎಲ್ಲನೂ ಜೋಡಿಸ್ಬಿಟ್ಟು ನೀಟಾಗಿ ಪೂಜೆ ಮಾಡಿಕೊಂಡೆ. ಸಂಕ್ರಾಂತಿ ಹಬ್ಬಕ್ಕೆ 12 ವರ್ಷದ ಒಳಗಿನ ಮಕ್ಕಳನ್ನು ದೇವ್ರ ಮುಂದೆ ಕೂರಿಸಿ ಫಲ ಎರಿಬೇಕು ಅಂತ ಅಂತಾರೆ. ಮಕ್ಕಳ ಆರೋಗ್ಯ ಅಭಿವೃದ್ಧಿಗಾಗಿ, ತುಂಟಾಟ ಚೇಷ್ಟೆ ಹಠ ಮಾಡುವುದಕ್ಕೆ, ಮಕ್ಕಳ ಯಶಸ್ವಿಗಾಗಿ, ಏಳಿಗೆಗಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಕ್ಕಳನ್ನು ಕೂರಿಸಿ ಫಲ ಎರೆಯುವುದು ವಾಡಿಕೆ ಹಿಂದಿನಿಂದಲೂ ಬಂದಿದೆ ಅಂತೆ. ಒಂದು ಚೊಂಬಿನೊಳಗೆ ಕಬ್ಬಿನ ಚೂರು, ಎಳ್ಳು ಬೆಲ್ಲ, ಸಕ್ಕರೆ ಅಚ್ಚು, ನಾಣ್ಯ, ಎಲಚಿ ಹಣ್ಣು ತುಂಬಿ ಮಕ್ಕಳ ನೆತ್ತಿಯ ಮೇಲೆ 3 ಬಾರಿ ಸುರಿದು ಆರತಿ ಮಾಡೋದ್ರಿಂದ ಒಳ್ಳೆಯದಂತೆ. ಪುಷ್ಯ ಮಾಸದಲ್ಲಿ ಚಳಿಯ ತೀವ್ರತೆ ಹೆಚ್ಚಾಗಿ ಇರುವುದರಿಂದ ಇವುಗಳನ್ನು ಮಕ್ಕಳ ನೆತ್ತಿಯ ಮೇಲೆ ಸುರಿಯುವುದರಿಂದ ಮೆದುಳಿನ ನರಗಳು ಇದರಲ್ಲಿರುವ ಉಷ್ಣಾಂಶತೆಯನ್ನು ಹೀರಿಕೊಳ್ತದೆ. ಇದರಿಂದ ಮಕ್ಕಳ ಬುದ್ಧಿಶಕ್ತಿ ಚುರುಕಾಗಿರುತ್ತೆ, ದೇಹದ ಆರೋಗ್ಯವು ಸುಧಾರಿಸ್ತದೆ, ಹಾಗೂ ನರಗಳಿಗೂ ಚೈತನ್ಯ ಬರುತ್ತದೆ ಎಂಬ ವೈಜ್ಞಾನಿಕ ಕಾರಣಗಳು ಕೂಡ ಇವೆ. ನನಗೆ ಇದು ಅಷ್ಟು ಗೊತ್ತಿಲ್ಲ, ಬಟ್ ನಾನು ಮೊಬೈಲಲ್ಲಿ ನೋಡಿರೋದ್ರಿಂದ ನನಗೆ ಎಷ್ಟು ಗೊತ್ತಾಯಿತೋ, ಎಷ್ಟು ಬಂತೋ ಅಷ್ಟು ಮಾಡಿದೆ. ಅವನಿಗೆ ಮಾಡಿಕೊಂಡು ನಾನು ನಮ್ಮ ಅತ್ತೆ ಮನೆಗೆ ಕರ್ಕೊಂಡೋದೆ. ನೋಡಿ ಅವರು ಎಷ್ಟು ಖುಷಿಯಿಂದ ಆಡ್ಕೋತಾ ಇದ್ದಾರೆ ಅಂತ, ನಮ್ಮ ಮಾವನು ನನ್ನ ಮಗನು. ಹಾಗೆ ನಾನು ಅಮೆಝಾನಲ್ಲಿ ಒಂದು ಸ್ವಲ್ಪ ಪ್ರಾಡಕ್ಟ್ಸ್ನ ಆರ್ಡ್ರ್ ಮಾಡಿದ್ದೆ ಪಾಪುಗೆ ಅಂತ ಅಂದ್ಬಿಟ್ಟು. ಇದು ಉಲ್ಟಾ ಬಂದುಬಿಟ್ಟಿದೆ. ಅಂದರೆ ನಾನು ಸೆಲ್ಫಿ ಥರ ವೀಡಿಯೋ ಮಾಡ್ಕೊಂಡಿರೋದ್ರಿಂದ, ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ಕೊಂಡಿದ್ದರಿಂದ ಅದು ಉಲ್ಟಾ ಬಂದಿದೆ. ಮನ್ನಾ ಮಿಕ್ಸ್, ಆಮೇಲೆ ಬನಾನಾ ಪೌಡರ್ ಹಾಕ್ತೀನಲ್ಲ ನಾನು ಅವನಿಗೆ, ಅದು ನಾನು ಬೇರೆ ಬ್ರ್ಯಾಂಡಿಂದು ಈ ಸಲ ಆರ್ಡ್ರ್ ಮಾಡಿಕೊಂಡಿದ್ದೆ. ಹಾಗೆ ಅವನಿದ್ದು ಕ್ರೀಮು ಖಾಲಿಯಾಗಿತ್ತು, ಫೇಶಿಯಲ್ ಕ್ರೀಮು, ಅದು ಸಹ ನಾನು ಪರ್ಚೇಸ್ ಮಾಡಿದ್ದೆ. ನನಗದು ವೀಡಿಯೋ ಕರೆಕ್ಟಾಗಿಲ್ಲ, ಯಾಕಂದರೆ ಅದರಲ್ಲಿ ಪಾಪು ಬಾಯಿಗೆ ಹಾಕ್ಕೊತಾ ಇದ್ದ. ನಾನು ಅದಕ್ಕೆ ಇದನ್ನು ಓಡಿಸ್ಬಿಟ್ಟಿದ್ದೀನಿ. ಆಮೇಲೆ ಬ್ಯಾಕ್ ಕ್ಯಾಮ್ರಲ್ಲಿ ಪ್ರಾಡಕ್ಟ್ನ ತೊಗೊಂಡಿರೋದನ್ನು, ಓಪನ್ ಮಾಡಿರೋದನ್ನು ವೀಡಿಯೋ ಹಾಕಿದ್ದೀನಿ. ಅದನ್ನು ಕೂಡ ಒಂದು ಸಲ ಎಂಡ್ ತನಕ ನೋಡಿ. ಇದಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಸ್ಕಿಪ್ ಮಾಡಿ ನೋಡಬೇಡಿ ಪ್ಲೀಸ್. ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ನೋಡಿ ಪ್ಲೀಸ್, ಸ್ಕಿಪ್ ಮಾಡ್ದಿರ ನೋಡಿ. ಹಾಗೂ ಪ್ಲೀಸ್ ಗಾಯ್ಸ್, ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ಇಟ್ಸ್ ಎ ಹಂಬಲ್ ರಿಕ್ವೆಸ್ಟ್, ಆಯಿತಾ? ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡಿ. ನಾನು ಮತ್ತೆ ಇಲ್ಲಿ ಒಂದು ಚಾಕ್ಲೇಟ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ಚಿಕ್ಕದಾಗಿ ಬರುತ್ತೆ ಅಂತ, ಸ್ವಲ್ಪ ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ಅದು ತುಂಬಾ ಜಾಸ್ತಿ ಬಂದುಬಿಟ್ಟಿತ್ತು. 50 ಪೀಸಸ್ ಇತ್ತು.
ನೀವು ಈ ಸಲ ಟಮ್ಮಿ ಫ್ರೆಂಡ್ಲಿ ರಾ ಕೇರಳ ಬನಾನಾ ಪೌಡರ್ ಆರ್ಡರ್ ಮಾಡ್ಕೊಂಡಿದ್ದೆ. ನಾನು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದೆ ಅದು ನನ್ನ ತಂಗಿ ಅಂತಂದ್ರೆ ಅವ್ರ ಹಸ್ಬೆಂಡ್ ಕೇರಳದವರಲ್ಲ, ಅವ್ರು ಹೇಳಿದ ಮೇಲೆನೇ ಸ್ಟಾರ್ಟ್ ಮಾಡಿದ್ದು. ಹಾಗಾಗಿ ಈ ಸಲ ನಾನು ಕೇರಳದೇ ತಂದು ನೋಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಆರ್ಡರ್ ಮಾಡಿದ್ದೆ. ಬಟ್ ತುಂಬ ಚೆನ್ನಾಗಿದೆ, ಘಮ ಘಮ ಅನ್ನತ್ತೆ ಅದು ಮಾಡುವಾಗ. ನನ್ನ ಮಗ ಇಷ್ಟಪಟ್ಟು ತಿನ್ನೋದಂದ್ರೆ ಅದೊಂದೇ. ಈಗ ಸ್ವಲ್ಪ ಕೋಲ್ಡ್ ಆಗಿದೆ, ಎಕ್ಸ್ಕ್ಯೂಸ್ ಇರಲಿ. ಯಾವುದೂ ಇದು ಏನು ಶುಗರ್ ಎಲ್ಲ ಆ್ಯಡ್ ಇರಲ್ಲ, ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಪಾಪು ಇದ್ದರೆ ಟ್ರೈ ಮಾಡಿ ನೋಡಿ. ಮಕ್ಳು ಯಾರು ಊಟ ಮಾಡೋರಿಲ್ಲ ಅಂತಂದರೆ, ಊಟ ಮಾಡಲ್ಲ ಅಂತಂದರೆ ಟ್ರೈ ಮಾಡಿ ನೋಡಿ. ವಿಂಟರಿಗಂತೂ ಇದು ಫೇಶಿಯಲ್ ಕ್ರೀಮು ಅವನಿಗೆ ಬೇಕೇ ಬೇಕು, ಜಾಸ್ತಿನೇ ಯೂಸ್ ಆಗುತ್ತೆ. ಯಾಕಂತ ಅಂದರೆ ಅವ್ನಿಗೆ 2 ಕೆನ್ನೆನೂ ರೆಡ್ ಆಗಿಬಿಡುತ್ತೆ ಹಾಕಿಲ್ಲ ಅಂತಂದರೆ. ಇದು ನನಗೆ ತಿಂಗಳಿಗೆ ಒಂದಾದರೂ ಬೇಕೇ ಬೇಕು. ಇದ್ರ ಪ್ರೈಸು ಬಂದುಬಿಟ್ಟು ಇಲ್ಲೆಲ್ಲೋ ಇದೆ ಅಂತ ಅಂದ್ಕೊಂಡೆ, ಬಟ್ ಕಾಣಿಸಿಲ್ಲ ನನಗೆ ಇದು. ಬಟ್ ಆಮೇಲೆ ನೋಡ್ರೆ ಇಲ್ಲೇ ಚಿಕ್ಕದಾಗಿದೆ, 990 ಆರ್ 890 ಅಂತೇನೋ ಇದೆ. ತುಂಬಾ ಎಫೆಕ್ಟ್, ತುಂಬಾ ಚೆನ್ನಾಗಿದೆ ಇದು ನಿಜ ಹೇಳಬೇಕು ಅಂದರೆ. ಆಮೇಲೆ ಮನ್ನಾದವ್ರದ್ದು ನೋಡಿ ಹೆಲ್ತ್ ಮಿಕ್ಸ್ ತೊಗೊಂಡಿದ್ದೆ. ಇದು ಓಕೆ, ಅವ್ನು ತಿಂತಾನೆ ಬೆಲ್ಲ ಹಾಕ್ಕೊಟ್ರೆ. ಹಾಗೆ ನಾನಿಲ್ಲಿ ಡ್ಯಾಂಕೋದು ಕುಕ್ಕಿ ಡಿಪ್ಡ್ ಇನ್ ಮಿಲ್ಕ್ ಕುಕ್ಕೀಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ತುಂಬ 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 ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಊರಲ್ಲಿ ಅದೇ ನಮ್ಮ ಐಸ್ ಪಾಯಿಂಟಲ್ಲಿ ಟೇಸ್ಟ್ ಮಾಡಿದ್ದು. ಅದು ನೋಡೋಣ ಅಂತ ಅಂದ್ಬಿಟ್ಟು ಆರ್ಡ್ರ್ ಮಾಡಿಕೊಂಡೆ. ಅದು ಇಷ್ಟೊಂದು ಬಂದುಬಿಟ್ಟಿದೆ, 50 ಪೀಸಸ್ ಇರುತ್ತೆ ಅಂತ ನಿಜ ಐಡಿಯಾನೇ ಇರಲಿಲ್ಲ. ಮತ್ತು ಚೋಕೋ ಡಿಪ್ ಇದು, ನಾನು ತಿಂದಿದ್ದು ವೆನಿಲಾ ಚೋಕೋ ಡಿಪ್, ಅದು ಚೆನ್ನಾಗಿತ್ತು. ಇದು ಚೆನ್ನಾಗಿದೆ, ಬಟ್ ಅದು ಇನ್ನೂ ಚೆನ್ನಾಗಿತ್ತು. ನಾನಿವತ್ತು ಆಚೆ ಕಡೆ ಹೋದವಾಗ ನನಗೆ ಅಲ್ಲಿ ಒಬ್ಬರು ಡಾಗ್ ತೊಗೊಂಬಂದಿದ್ರು, ಶಿಟ್ಜು. 2 ಶಿಟ್ಜು ತಂದಿದ್ರು. ಒಂದು ಕಚ್ಚತ್ತೆ ಅಂತ ಅಂದರು, ನಾನು ದೂರ ಓಡೋಗ್ಬಿಟ್ಟೆ. ಇನ್ನೊಂದು ಕಚ್ತಾ ಇರಲಿಲ್ಲ, ಬರ್ತೀನಿ ಬರ್ತೀನಿ ಅಂತ ಇತ್ತು. ಪಾಪ ಎತ್ಕೊಂಡೆ, ನಮ್ಮ ಮೈಲೋ ನೆನಪಾಗೋಯ್ತು ಪಾಪ. ಇಟ್ಸ್ ಓಕೆ, ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅವನು ಅಷ್ಟೇ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ.